ವೀಕ್ಷಕರೇ, ಹಿಕ್ಕನಗುತ್ತಿ ಸರ್ಕಾರಿ ತೋಟದ ಶಾಲೆಯ ಕಾಮಚೋರ್ ಶಿಕ್ಷಕರ ಕರ್ಮಕಾಂಡ ಇದು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಕ್ಕನಗುತ್ತಿ ಸರ್ಕಾರಿ ಗಂಡು ಮಕ್ಕಳ ತೋಟದ ಶಾಲೆಗೆ ಬಾರದ ಶಿಕ್ಷಕರು. ಕಾಯುವವರೇ ಕೊಲ್ಲುವವರಾದ್ರೆ ಹಾಗಾದ್ರೆ ರಕ್ಷಣೆ ಮಾಡೋರು ಯಾರು ಶಿವನೇ ಎಂಬಂತೆ ಹರ ಮುನಿದರೆ ಗುರು ಕಾಯುವನು, ಗುರುವೇ ಮುನಿದರೆ ಕಾಯುವವರು ಯಾರು ಎನ್ನುವಂತಹ ಪರಿಸ್ಥಿತಿ ಹಿಕ್ಕನಗುತ್ತಿ ತೋಟದ ಶಾಲೆಯ ಮಕ್ಕಳ ಪರಿಸ್ಥಿತಿಯಾಗಿದೆ. ಇಂದು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಮಕ್ಕಳು ಶಾಲೆಗೆ ಹಾಜರಾಗಿದ್ದಾರೆ. ಆದರೆ ಯಾವೊಬ್ಬ ಶಿಕ್ಷಕರು ಕೂಡ ಶಾಲೆಗೆ ಹಾಜರಾಗಿಲ್ಲ ಅಂತ. ಇಂದು ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಯಾರೂ ಬಂದಿಲ್ಲ. ಶಾಲೆಯ ಬಾಗಿಲನ್ನ ಕೂಡ ತೆರೆದಿಲ್ಲ. ಶಿಕ್ಷಕರು ಬಾರದೇ ಇರುವುದನ್ನ ನೋಡಿ ಮಕ್ಕಳು ಅಲ್ಲಿಯೇ ಆಟವಾಡಿ ಮನೆಗೆ ತೆರಳಿದ್ರು. ಸರ್ಕಾರ ಪ್ರತಿಯೊಬ್ಬ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯೋಜನೆಯಡಿಯಲ್ಲಿ ಶಿಕ್ಷಕರಿಗೆ ಲಕ್ಷ ಸಂಬಳವನ್ನು ಕೊಟ್ಟು ಮಕ್ಕಳಿಗೆ ಕನಿಷ್ಠ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ತೋಟದ ಜಮೀನುಗಳಲ್ಲಿ ವಾಸಿಸುವ ಜನರ ಮಕ್ಕಳಿಗೆ ಕನಿಷ್ಠ ಓದು ಬರಹ ಶಿಕ್ಷಣ ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ತೋಟದ ಶಾಲೆಗಳನ್ನು ತೆರೆಯಲಾಗಿದೆ. ಯಾಕಂದ್ರೆ ಯಾವೊಬ್ಬ ಮಗು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಕನಿಷ್ಠ 3 ಕಿಲೋಮೀಟರ್ ವ್ಯಾಪ್ತಿಗೆ ಒಂದು ಸರ್ಕಾರಿ ಶಾಲೆ ಇರಬೇಕೆನ್ನುವಂತಹ ನಿಯಮವನ್ನು ಸರ್ಕಾರ ಮಾಡಿದೆ. ಆದರೆ ಸರ್ಕಾರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಉಲ್ಲಂಘನೆ ಮಾಡಿ ಇಲ್ಲಿನ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರಿದ್ದಾರೆ. ಶಾಲೆಯ ಬೀಗವನ್ನೇ ತೆರೆಯುವುದಿಲ್ಲ ಮತ್ತು ಇವರು 3 ಜನ ಶಿಕ್ಷಕರಿರುವವರೆಂದು ಸ್ಥಳೀಯರು ಹೇಳಿದ್ರು. ಆದರೆ 3 ಜನ ಪ್ರತಿದಿನ ಬರೋದಿಲ್ಲ, ದಿನಕ್ಕೆ ಒಬ್ಬರಂತೆ ಮಾತ್ರ ಬರುವವರು. ಹೀಗಾಗಿ ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇರುವಂತಹ ಪರಿಸ್ಥಿತಿ ಆಗಿದೆ. ಸರ್ಕಾರ ಶೌಚಾಲಯ ನಿರ್ವಹಣೆಗೆ ಸಾಕಷ್ಟು ಹಣ ಖರ್ಚು ವೆಚ್ಚ ಮಾಡಿದ್ರೂ ಕೂಡ ಇವರು ಯಾವುದೇ ರೀತಿ ಶೌಚಾಲಯಗಳು ಕೂಡ ಶುಚಿಗೊಳಿಸೋದಿಲ್ಲ. ಯಾಕಂದ್ರೆ ಇವರೇ ಸರ್ಕಾರಿ ಶಾಲೆಗೆ ಸರಿಯಾಗಿ ಆನ್ ಟೈಮ್ಗೆ ಬರೋದಿಲ್ಲ. ಇನ್ನು ಶುಚಿ ಮಾಡೋದು ಕನಸಿನ ಮಾತು. ಆದ್ದರಿಂದ ಇಂಥ ಒಂದು ಲಜ್ಜೆಗೆಟ್ಟ ನಾಲಾಯ ಕಾಮಚೋರ್ ನೌಕರರ ವಿರುದ್ಧ ಶಿಕ್ಷಣ ಇಲಾಖೆಯು ಶಿಸ್ತು ಕ್ರಮ ಜರುಗಿಸಿ ಇವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರಲ್ಲಿ ಮತ್ತು ಶಿಕ್ಷಣ ಸಚಿವರಲ್ಲಿ ಆಗ್ರಹಿಸುತ್ತಿದ್ದೇವೆ. ವರದಿ ಉಪಸಂಪಾದಕರು ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ.